ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಫೈಟ್ ಮಾತ್ರ ನಿಲ್ತಾನೇ ಇಲ್ಲ. ಅವಕಾಶ ಸಿಗೋವರೆಗೂ ಕೂಡ ಕಾಯೋಣ, ಆ ದೇವರ ಇಚ್ಛೆ ಅನ್ನೋ ಮಾತುಗಳು ಬರ್ತಿದೆ. ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತ ಫೈಟು. ಅವಕಾಶ ಸಿಗೋವರೆಗೂ ಕೂಡ ನಾವು ಕಾಯೋಣ, ದೇವರ ಇಚ್ಛೆ ಅಂತಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಇದು. ರಾಜಕೀಯದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತಿದ್ದಾರೆ. ಇನ್ನು ಅಧಿಕಾರನೂ ಕೂಡ ಶಾಶ್ವತ ಅಲ್ಲ, ತಾಳ್ಮೆನೂ ಕೂಡ ಶಾಶ್ವತ ಅಲ್ಲ. ಇದನ್ನು ಗಮನಿಸಬೇಕು ನಾವು. ವರಿಷ್ಠರು ನನಗೆ ತಾಳ್ಮೆಯಿಂದ ಇರೋದಕ್ಕೆ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಮೈಸೂರಿನಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ತಾಳ್ಮೆ ಬಗ್ಗೆ ಮಾತನಾಡಿದ್ರಂತೆ. ಅಂದ್ರೆ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ಆಗುತ್ತೆ ಅಂದ್ರು. ಡಿಕೆ ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ, ಯಾರು ಅಣ್ಣ ಇವರಿಗೆ. ಈ ನಿಟ್ಟಿನಲ್ಲಿ ಮತ್ತೆ ಈ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅಧಿಕಾರ ಹಸ್ತಾಂತರದ ಬಗ್ಗೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕೆನ್ನೋ ವಿಚಾರ ಅದು ಚಾಲ್ತಿಯಲ್ಲೇ ಇದೆ. ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಮಾರ್ಮಿಕವಾಗಿ ಮಾತನಾಡ್ತಾ ಇರ್ತಾರೆ, ಕೊಟ್ಟ ಮಾತು ಪ್ರಾರ್ಥನೆ ಫಲಿಸುತ್ತೆ ಅಂತ. ಅದೇ ರೀತಿಯಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಮತ್ತೆ ಇಂಥದ್ದೇ ವಿಚಾರವನ್ನ ಪ್ರಸ್ತಾಪಿಸ್ತಾ ಹೇಳ್ತಾರೆ, ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ, ಹಾಗಂತ ತಾಳ್ಮೆ ಕೂಡ ಶಾಶ್ವತ ಅಲ್ಲ. ಹೈಕಮಾಂಡ್ ನಾಯಕರು ಒಂದಿಷ್ಟು ಭರವಸೆ ಕೊಟ್ಟಿದ್ದಾರೆ, ತಾಳ್ಮೆಯಿಂದ ಇರೋದಕ್ಕೆ ಹೇಳಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ನಾವು ಹಿಂಗಿದ್ದೀವಿ. ಡಿಕೆ ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ಅದು ಬಹಳ ಅನೇಕ ಬಾರಿ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ನಾನು ಮೂಲ ಕಾಂಗ್ರೆಸ್ಸಿಗ, ಪಕ್ಷ ನಿಷ್ಠೆಯನ್ನ ಮೆರಿತೀನಿ, ಪಕ್ಷ ನನಗೆ ಅನೇಕ ವಿಚಾರಗಳನ್ನು ಕೊಟ್ಟಿದೆ, ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ ಅಂತ. ಬಟ್ ಈಗ ಡಿಕೆ ಸುರೇಶ್ ಅವರು ಮತ್ತೆ ಅದೇ ವಿಚಾರಗಳನ್ನ ಮಾತನಾಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ. ಕಾಂಗ್ರೆಸ್ ಪಕ್ಷ ಹಾಗೂ ಶಾಸಕರ ಹಿತದೃಷ್ಟಿಯಿಂದ ಸದ್ಯದ ಮಟ್ಟಿಗೆ 140 ಶಾಸಕರನ್ನ ಒಟ್ಟಾಗಿ ನಾವು ತೆಗೆದುಕೊಂಡು ಹೋಗಬೇಕು ಈ ಸಂದರ್ಭದಲ್ಲಿ. ಹಾಗಾಗಿನೇ ಡಿಕೆಶಿ ಅವರು ಕೂಡ ಇದ್ದಾರೆ, ಪಕ್ಷಕ್ಕೋಸ್ಕರ ದುಡಿತಿದ್ದಾರೆ. ಅಧಿಕಾರ ಯಾರಿಗೂ ಕೂಡ ಸುಲಭವಾಗಿ ಬರಲ್ಲ. ಸಿಎಂ ಹುದ್ದೆ ಅಷ್ಟು ಸುಲಭವಾಗಿ ಸಿಗೋದಲ್ಲ ಅಂತಿದ್ದಾರೆ. ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ನಾವು ಹೋಗಬೇಕಾಗಿದೆ ಪಕ್ಷದ ಹಿತದೃಷ್ಟಿಯಿಂದ. ಡಿಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಈಗ ಕೆಪಿಸಿಸಿ ಅಧ್ಯಕ್ಷರು. ಹಾಗಾಗಿನೇ ತಾಳ್ಮೆ ಕೂಡ ಇರೋದು ಮುಖ್ಯ, ತಾಳ್ಮೆಯಿಂದ ಇರ್ತೀವಿ ಅನ್ನೋ ಒಂದು ಸಂದೇಶ ಪಾಸ್ ಮಾಡ್ದಂಗಿದೆ ನೋಡಿ. ಒಂದು ರಾಹುಲ್ ಗಾಂಧಿ ಅವರು ಇತ್ತೀಚೆಗಷ್ಟೇ ಮೈಸೂರಿಗೆ ಬಂದಿದ್ರಲ್ಲ, ಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತಾಡಿದ್ರು, ಡಿಸಿಎಂ ಜೊತೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಸಂದೇಶ ಕೊಟ್ರಂತೆ, ತಾಳ್ಮೆಯಿಂದ ಇರಿ ಅಂತ. ಜೊತೆಲಿ ಈ ಮಾತನ್ನ ಸೂಕ್ಷ್ಮ ಗಮನಿಸಿದಾಗ ನೋಡಿ, ಒಂದು ತಾಳ್ಮೆ ಕೂಡ ಶಾಶ್ವತ ಅಲ್ಲ, ಅಧಿಕಾರ ಕೂಡ ಶಾಶ್ವತ ಅಲ್ಲ ಅಂತಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕು. ಜೊತೆಲಿ ಸಿಎಂ ಸೀಟ್ ಅನ್ನೋದೇನಿದೆಯಲ್ಲ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅಂತ ಪರಿಪರಿಯಾಗಿ ಈ ಸಿಎಂ ಕುರ್ಚಿಯ ವಿಚಾರವಾಗಿನೇ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಹೇಳಿದೆ ತಾಳ್ಮೆಯಿಂದ ಇರಿ ಅಂತ ಹೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಬಾಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ.